ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 2ರ ಬರೆದಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ, ರಿಸಲ್ಟ್ ಡೇಟ್‌ನ ಹೇಳಿ ಅಂತ ಸಾಕಷ್ಟು ಒಂದು ಮೆಸೇಜ್‌ಗಳನ್ನಾಗಿರ್ಬೋದು, ಪ್ರಶ್ನೆಗಳನ್ನಾಗಿರ್ಬೋದು ಕೇಳ್ತಾನೆ ಇದ್ದೀರಾ. ಎಲ್ಲ ಕಡೆನೂ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬೋದು. ನಾವು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋಗಳು ತಲುಪಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸುಮಾರು 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 2ನ ಬರೆದಿದ್ದೀರಾ. ಹಾಗಾಗಿ ನಾವು ವಿಡಿಯೋ ಮಾಡ್ತಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ಅದಿನ್ನೂ ತಲುಪದೇ ಇರೋ ಕಾರಣಕ್ಕೆ ದಿನನಿತ್ಯ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂತಹ ಪ್ರಶ್ನೆ ಏನಂದ್ರೆ ರಿಸಲ್ಟ್ ಯಾವಾಗ ಡೇಟ್ ಹೇಳಿ ಅಂತ ನಾವು ಕೂಡ ಸಾಕಷ್ಟು ಕ್ಲಾರಿಟಿಗಳನ್ನ ಮಾಹಿತಿಗಳನ್ನ ಕೊಡ್ತಾನೆ ಇದೀವಿ. ಇದೀಗ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಮತ್ತು ಸಮಯ ಏನು ಕೇಳ್ತಿರಲ್ಲ, ಮತ್ತೆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಕ್ಕೆ ಒಂದು ದಿನಗಣನೆ ಒಂದು ಶುರುವಾಗಿದೆ ಅಂತ ಹೇಳ್ಬೋದಾಗಿರುವಂತದ್ದು ಕ್ಷಣಗಣನೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆದವರು ಎಲ್ಲರೂ ಕೂಡ ಪಾಸ್ ಮಾಡ್ತಿದ್ದಾರೆ ಹಾಗಿದ್ರೆ. ಸೊ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆ ಬಂದಿದೆಯಾ? ಹಲವಾರು ಪ್ರಶ್ನೆಗಳಿಗೆ ಉತ್ತರನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್‌ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳ ಒಂದು ಕೋರಿಕೆ ಮೇರೆಗೆ ಸಾಕಷ್ಟು ಒಂದು ಜನರ ಒಂದು ಕೋರಿಕೆ ಮೇರೆಗೆ ₹45ಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಅನ್ನು ಇಳಿಸಿರೋದಾಗಿರುತ್ತೆ. ಸೊ ಮೊದಲ ಪ್ಲಾನ್‌ಗೂ ಈ ಪ್ಲಾನ್‌ಗೂ ಸಾಕಷ್ಟು ಒಂದು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಅದರ ಮುಖಾಂತರ ನಿಮ್ದು ಏನಾರ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಆಗಿರ್ಬೋದು, ಈ ತರ ಒಂದು ಗೈಡೆನ್ಸ್‌ಗಳನ್ನ ಕೂಡ ಪಡ್ಕೋತಾ ಇರಬಹುದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೆಚ್ಚುವರಿ ಮಾಹಿತಿಗೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಭೇಟಿ ಕೊಟ್ಟು ಅದನ್ನ ತಿಳ್ಕೊಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಜಾಯಿನ್ ಆಪ್ಷನ್ ಕೂಡ ಇರುತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನೀವು ಅದರ ಸೌಲಭ್ಯನ ಕೂಡ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಎಸ್ಎಸ್ಎಲ್ಸಿ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಹೇಳಿ ಸಾಕಷ್ಟು ಡೌಟ್ಸ್‌ಗಳು ವಿದ್ಯಾರ್ಥಿಗಳು ಇರುವಂತದ್ದಾಗಿರುತ್ತೆ. ರಿಸಲ್ಟ್ ಬರೋ ತನಕನೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇರುತ್ತೆ. ರಿಸಲ್ಟ್ ಬಂದ್ಮೇಲೂ ಕೂಡ ಮುಂದೆ ಏನ್ ಮಾಡಬೇಕು, ಯಾವ ಕೋರ್ಸ್ ತಗೋಬೇಕು ಅಂತೆಲ್ಲ ಒಂದು ಪ್ರಶ್ನೆಗಳಿರುತ್ತೆ. ಸೊ ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಈಗ ಎಸ್ಎಲ್ಸಿ ಎಕ್ಸಾಮ್ 2 ಏನಿದೆಯಲ್ಲ, ಸೊ ಅದನ್ನ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 26ರಿಂದ ಜೂನ್ ತಿಂಗಳ 2ನೇ ತಾರೀಕು ತನಕ ಎಕ್ಸಾಮ್ ನಡೀತು. ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿ ಪ್ರಕಾರ ಎಲ್ಲ ಎಕ್ಸಾಮ್‌ಗಳಾಯಿತು. ಅಂದ್ರೆ ಆ ಒಂದು ವಿದ್ಯಾರ್ಥಿಗಳ ಸುಮಾರು 3 ಲಕ್ಷ ಅಧಿಕ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯಕ್ಕೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅನೌನ್ಸ್ ಆಗಬಹುದಾಗಿರುತ್ತೆ. ಸದ್ಯಕ್ಕೆ ವಿದ್ಯಾರ್ಥಿಗಳು ರಿಸಲ್ಟ್ ಡೇಟ್ ಹೇಳಿ, ಟೈಮ್ ಹೇಳಿ ಅಂತೆಲ್ಲ ಕೇಳ್ತಾ ಇದ್ದೀರಿ. ಸೊ ಮತ್ತೆ ಪರೀಕ್ಷೆ ಬರೆದವರೆಲ್ಲ ಪಾಸ್ ಅಂತ ಕೇಳ್ತೀರಿ. ಸೊ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆದವರೆಲ್ಲ ಪಾಸ್ ಅಂತ ಪ್ರಶ್ನೆ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಪರೀಕ್ಷೆನ ಬರೆದಿದ್ದೀರಾ 3 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಸ್ ಅಂತಾನೆ ಕೇಳ್ತೀರಾ. ಸೊ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದಾಗಿದ್ರೆ ಪರೀಕ್ಷೆ ಅಂತೂ ಕಂಡಕ್ಟ್ ಮಾಡ್ತಿರಲ್ಲ. ಸೊ ನೀವೇನಾದರೂ ಬರ್ದಿದ್ದೀರಾ ಅನ್ನೋ ಪಕ್ಷದಲ್ಲಿ ನಿಮ್ಗೆ ಅದು ಸರಿಯಾದ ಉತ್ತರಗಳನ್ನ ಬರ್ದಿರಾ, ಸೊ ಅದಕ್ಕೆ ಮಾರ್ಕ್ಸ್ ಕೊಡಬಹುದು. ವ್ಯಾಲ್ಯೂಯೇಟರ್ ಪಾಯಿಂಟ್ ಆಫ್ ವ್ಯೂಲಿ ಅದು ಸರಿ ಇದೆ ಅನ್ನೋ ಸಂದರ್ಭದಲ್ಲಿ ಇದ್ರೆ ಅದು ಮಾರ್ಕ್ಸ್ ಅಂತೂ ಕೊಡೋ ಸಾಧ್ಯತೆ ಇರುತ್ತೆ. ಅಥವಾ ಪಾಸ್ ಮಾಡ್ಲಿಕ್ಕೆ ಟ್ರೈ ಅಂತೂ ಮಾಡಬಹುದಾಗಿರುತ್ತೆ. ಬಟ್ ಏನು ಬರ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ಪಾಸ್ ಅಂತೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಉತ್ತರನ ಸರಿಯಾಗಿ ಬರ್ದಿದ್ದಾರೆ ಅಥವಾ ರಿಲೇಟೆಡ್ ಬರ್ದಿದ್ದಾರೆ ಅಂತಕ್ಕಂಥ ವಿದ್ಯಾರ್ಥಿಗಳು ಒಂದು ಹೋಪ್ ಅನ್ನು ಇಟ್ಕೋಬಹುದಾಗಿರುತ್ತೆ. ಮತ್ತೆ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬರತಕ್ಕಂಥ ವಿದ್ಯಾರ್ಥಿಗಳು ಪಾಸ್ ಆಗುವ ಸಾಧ್ಯತೆಗಳಿರುತ್ತೆ. ಅದನ್ನ ಬಿಟ್ಬಿಟ್ಟು ಏನು ಬರ್ದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು 5-10 ಮಾರ್ಕ್ಸ್ ತಗೊಳ್ಳುವಂತ ವಿದ್ಯಾರ್ಥಿಗಳಂತೂ ಪಾಸ್ ಆಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಬರ್ದಿರೋ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಪಾಸ್ ಆಗೋ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ, ರಿಸಲ್ಟ್ ಡೇಟ್ ಹೇಳಿ, ಟೈಮ್ ಹೇಳಿ ಅಂತ. ಸೊ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಮಾಧ್ಯಮ ಪ್ರಕಟಣೆ ಅಂತ ಇನ್ನೂ ಬಂದಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಒಂದು ಮಾಧ್ಯಮ ಪ್ರಕಟಣೆ ಬರಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಕೇಳ್ತಿದ್ದೀವಿ, ಮಾಧ್ಯಮ ಪ್ರಕಟಣೆ ಬಂದಿದೆಯಾ, ರಿಸಲ್ಟ್ ಡೇಟ್ ಕುರಿತು ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ, ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆಯಾ ಅಂತೆಲ್ಲ. ಸದ್ಯಕ್ಕೆ ಯಾವುದೇ ರೀತಿ ಮಾಧ್ಯಮ ಪ್ರಕಟಣೆ ಬಂದಿಲ್ಲ. ಬಂದಂತ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಸೊ ರಿಸಲ್ಟ್ ಡೇಟ್‌ಗೆ ಒಂದಿನ ಮೊದಲೇ ಮಾಧ್ಯಮ ಪ್ರಕಟಣೆ ಅಂತ ಹೊರಡಿಸ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಅಂತೂ ಬಂದಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಬಂದಂತ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ರಿಸಲ್ಟ್ ಯಾವಾಗ ಪ್ರಕಟ ಆಗಬಹುದು ಅಂದ್ರೆ ಜೂನ್ 14ನೇ ತಾರೀಕಿನ 15ನೇ ತಾರೀಕು ಆಲ್ಮೋಸ್ಟ್ ಸಂಡೇ ಇದೆಯಲ್ಲ. ಸೊ ಜೂನ್ 16 ಒಳಗಡೆ ಅಂತ ನಿಮ್ಮ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಜೂನ್ 16 ಒಳಗಡೆ ರಿಸಲ್ಟ್ ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಅರೆ ಜೂನ್ 13, 14ನೇ ತಾರೀಕಲ್ಲಿ ಸಾಧ್ಯತೆಗಳಿರುವಂತದ್ದಾಗಿರುತ್ತೆ ರಿಸಲ್ಟ್ ಬರೋದಕ್ಕೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಾವು ಮಾಹಿತಿನ ಕೊಡ್ತೇವೆ. ವಿದ್ಯಾರ್ಥಿಗಳು ತಲೆಯನ್ನು ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ ರಿಸಲ್ಟ್ ಬರೋ ತನಕ ಅಂತ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿಯೇ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಬಹುದು, ನಿಮ್ಮ ಸ್ನೇಹಿತರಿಗೆ ಮರಿದೆ ವಿಡಿಯೋನ ಶೇರ್ ಮಾಡಿ.